ಓಕೆ, ಎನಿವೇ ಇದು ಇವತ್ತು ಪ್ರೀಮಿಯರ್ ಶೋ ಬಂದ ಎಲ್ಲ ನನ್ನ ಸ್ನೇಹಿತರು ಹಾಗೂ ಬಂದಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಯಾಕಂದರೆ ಬೆಳಿಗ್ಗೆ ಬಂದು ನಾವು ಮೀಡಿಯಾ ಶೋ ಹಾಕಿದ್ವಿ. ಇವಾಗ ನಮ್ಮ ಸ್ನೇಹಿತರು ಎಲ್ಲ ಗೆಳೆಯರಿಗೆಲ್ಲ ಒಂದು ಸೆಲೆಬ್ರಿಟಿ ಶೋ ಥರ ಮಾಡ್ಕೊಂಡು ಪ್ರೀಮಿಯರ್ ಶೋ ಮಾಡಿದ್ವಿ. ಬೆಳಿಗ್ಗೆನೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಇವಾಗಲೂ ಒಳ್ಳೆ ರೆಸ್ಪಾನ್ಸ್ ಹೇಳ್ತಿದ್ದಾರೆ. ಬಟ್ ಏನು ಅಂದರೆ ನಮ್ಮ ಶ್ರಮ, ನಮ್ಮ ಸಿನಿಮಾ ನಮಗೆ ಚೆನ್ನಾಗಿ ಅನಿಸ್ತಾನೆ ಇರುತ್ತೆ ಯಾವಾಗಲೂ. ಬಟ್ ನೀವು ಎಲ್ಲರೂ ಪ್ರತಿಯೊಬ್ಬರು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕಂದರೆ ನಾನು ಪ್ರತಿ ಸಾರಿ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಒಂದೇ ಹೇಳ್ತಾ ಇದ್ದೀನಿ, ಸಿನಿಮಾ ಚೆನ್ನಾಗಿದ್ರೆ ಪ್ರಮೋಟ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಪ್ರಮೋಟ್ ಮಾಡಿ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಕೈ ಹಿಡಿದಾಗ ಚಂದನ್ ಅವರು ಅಂತ ಹೀರೋಗಳು ಇನ್ನೂ ತುಂಬ ಜನ ಉಟ್ಕೊತಾರೆ. ಬಟ್ ಈ ಸಿನಿಮಾಗೆ ಚಂದನ್ ಅವರು ಮೊದಲನೇ ಸಿನಿಮಾಗಿ ಹೀರೋ ಆಗಿ ಮಾಡಿರೋದ್ರಿಂದ ನೀವು ಈ ಸಿನಿಮಾ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಅಂತ ಬೆಳೆಸಿದ್ರೆ ಅವ್ರು ಇನ್ನೂ ಅಷ್ಟೊಂದು ಹೆಜ್ಜೆಗಳಾಗ್ತಾ ಹೋಗ್ತಾರೆ ಇಂಡಸ್ಟ್ರಿಯಲ್ಲಿ, ಗುರುತುಗಳು ಇರುತ್ತೆ. ಹಾಗೂ ಕಿರಣ್ದು ಅಷ್ಟೇ ಮೊದಲನೇ ಸಿನಿಮಾ, ಅವ್ರಿಗೂ ಅಷ್ಟೇ ನಿಮ್ಮ ಎಲ್ಲ ಸಪೋರ್ಟ್ ಬೇಕು. ಬಂದು ನೀವು ಸಿನಿಮಾ ನೋಡಿ, ನಿಮ್ಗೊಂದು ತಮಿಳು ಮಲಯಾಳಮು ಈ ಸಿನಿಮಾಗಳು ನೋಡಿ ನಾವು ಅಂತೀವಲ್ವಾ, ಈ ಥರ ಇದೆ, ಈ ಜನರ್ ಇದೆ ಅಂತ. ಆ ಜನರಲ್ಲಿ ಒಂದು ಕನ್ನಡ ಸಿನಿಮಾನ ನೀಟಾಗಿ 2 ಗಂಟೆ 4 ನಿಮಿಷ ಸಿನಿಮಾ ಇದೆ. 2 ಗಂಟೆ 4 ನಿಮಿಷ ನಿಮಗೆ ಎಲ್ಲೂ ಬೋರ್ ಹೊಡಿದಂಗೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ವರೆಗೂ ನಿಮ್ಮನ್ನು ತಗೊಂಡೋಗುತ್ತೆ ಸಿನಿಮಾ. ಅದಕ್ಕೆ ನಾವು ಗ್ಯಾರಂಟಿ ಹೇಳ್ತೀನಿ. ಯಾಕೆಂದರೆ ನಮ್ಮ ಫಸ್ಟ್ ಹೀರೋ ಚಂದನ್ ಅವ್ರ ಫಸ್ಟ್ ಸಿನಿಮಾ ಹತ್ರ ಅನ್ಸೋದೇ ಇಲ್ಲ. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬೆಳಿಗ್ಗೆ ಮಾಧ್ಯಮ ಮಿತ್ರರು ಹೇಳಿದ್ರು, ಇವಾಗ ಬಂದಿರೋಂಥ ಎಲ್ಲ ಗಣ್ಯರು ಹೇಳಿದ್ದಾರೆ. ಇದನ್ನ ಜನ ಹೇಳ್ಬೇಕೀಗ. ಯಾಕಂದ್ರೆ ನಮಗೆ ಫೈನಲಿ ನಾವು ಜಡ್ಜ್ಮೆಂಟ್ ತಗೊಳ್ಳೋದು ಎಲ್ಲಿ ಅಂದ್ರೆ ನಮ್ಮ ಕನ್ನಡ ದೇವರುಗಳು ಪ್ರೇಕ್ಷಕರ ಹತ್ರ ನಡ್ಕೊತಾ ಇದ್ದೀವಿ. ಅವ್ರು ಹೇಳಿದ್ರೆ ಖಂಡಿತ ಇದನ್ನ ನಾವು ಒಪ್ಪಿಗೆ ಮಾಡ್ಕೋಬೇಕು. ಬಟ್ ಎಲ್ಲ ಅದಕ್ಕೆ ನೋಡಿ ಒಪ್ಪಿಗೆ ಮಾಡಬೇಕು, ಒಪ್ಪಿಗೆ ಕೊಡ್ಬೇಕು ಅಂದ್ರೆ ನೀವು ಬಂದು ಸಿನಿಮಾ ನೋಡಿ, ಆಮೇಲೆ ಇದು ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಏನು ಹೇಳಕ್ ಇಷ್ಟಪಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ಬೆಳಿಗ್ಗೆ ಮಾಧ್ಯಮ ಮಿತ್ರರು ಸಿನಿಮಾ ನೋಡಿದ್ರು. ಆ್ಯಕ್ಚುಲಿ ಅವರು ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ಸೆಲೆಬ್ರಿಟಿ ಪ್ರೀಮಿಯರ್ ಶೋಸ್ ಆಯಿತು. ಸೊ ಅದರಲ್ಲೂ ಅಷ್ಟೇ ಬಂದಂಥ ಎಲ್ಲ ನನ್ನ ಸ್ನೇಹಿತರುಗಳು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಮೇನ್ ನಾವು 9ನೇ ತಾರೀಕು ಕಾಯ್ತೀವಿ. ಮೇ 9ಕ್ಕೆ ಸಿನಿಮಾ ಥಿಯೇಟ್ರಿಗೆ ಬರುತ್ತೆ. ಒಂದೇ ಮಾತು ಕೇಳ್ತೀನಿ, ದಯವಿಟ್ಟು ಎಲ್ಲರೂ ಬನ್ನಿ. ತುಂಬ ಚೆನ್ನಾಗಿದೆ ಸಿನಿಮಾ, ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಆಶೀರ್ವಾದ ಆಗಲಿ. ಥ್ಯಾಂಕ್ ಯು. ಒಂದೇ ನಿಮಿಷ, ಸಂಜಯ್ ಗೌಡ್ರು ಎಲ್ಲಿದ್ದಾರೆ? ಸಂಜಯ್ ಗೌಡ್ರು ನಮ್ಮ ಟೀಮ್ ಏನು ಬೆಳಗ್ಗೆ ಒಂದು ಶೋ ಹಾಕಿದ್ವಿ, ಇವಾಗ ಒಂದು ಪ್ರೀಮಿಯರ್ ಶೋ ಹಾಕಿದ್ವಿ. ಸೊ ನಮಗೆ ಏನಾಗಿತ್ತು ಅಂದರೆ ಒಂದು ಪರೀಕ್ಷೆ ಬರೆದ್ಬಿಟ್ಟು ರಿಸಲ್ಟಿಗೆ ವೆಯ್ಟ್ ಮಾಡೋ ಥರ ಇತ್ತು. ನಿಜವಾಗ್ಲೂ ಹೆಂಗೆ ಅಂದರೆ ಹೊಟ್ಟೆಯಲ್ಲಿ ಚಿಟ್ಟೆನ ಬಿಟ್ಟಂಗಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರದೊಂದು ಫೀಲ್ ಇತ್ತು ಸಿನಿಮಾ ನೋಡೋವರೆಗೂ. ನನಗೂ ಸಿನಿಮಾ ಫುಲ್ ನೋಡಿರಲಿಲ್ಲ. ಇವತ್ತು ನೋಡಿದಾಗ ಅನಿಸಿದ್ದು ನನಗೆ, ನಾನೇನೋ ಎಕ್ಸ್ಪೆಕ್ಟೇಷನಲ್ಲಿದ್ದೆ, ಬಟ್ ಸಿನಿಮಾ ಆಸ್ ಎ ಆಡಿಯನ್ಸ್ ನಾನು ನೋಡಿದಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಯಾಕೆಂದರೆ ಚಂದನ್ ಅವರು ಫಸ್ಟ್ ಮೂವಿ, ನನಗಂತೂ ಎಲ್ಲೂ ಅವ್ರ ಫಸ್ಟ್ ಮೂವಿ ಅಂತ ಅನಿಸ್ಲೇ ಇಲ್ಲ. ಆಸ್ ಎ ಕೋ ಆರ್ಟಿಸ್ಟ್ ಆಗಿನೂ ಕೂಡ. ಸೊ ನನಗೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಸೇಮ್ ಆ್ಯಸ್ ಯೂಶ್ವಲ್ ನವರಸನ್ ಸರ್ದು ಅಷ್ಟೇ. ಸೊ ನಿಮಗೆಲ್ಲರಿಗೂ ಸಿನಿಮಾ ಇಷ್ಟ ಆಗಿದೆ. ಸೊ ನನಗೆ ಅದೇ ಖುಷಿ, ಮೈಯೆಲ್ಲ ಜುಮ್ ಆಗುತ್ತೆ. ಯಾಕೆಂದರೆ ಎಲ್ಲರೂ ಹೇಳ್ತಿದ್ದಾರೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ. ಈ ಸಿನಿಮಾ ಮರ್ಡರ್ ಮಿಸ್ಟ್ರಿ ಅಂತ ನಾವು ಏನು ಅಂದ್ಕೊಂಡಿದ್ವಿ, ಎಲ್ಲರೂ ಇವಾಗ ಹೇಳ್ತಿರೋದು ಇದೊಂದು ಸೋಷಿಯಲ್ ಕಾಸ್ ಇರುವಂತಹ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿ. ಈ ಥರ ಸಿನಿಮಾಗಳು ಗೆಲ್ಲಬೇಕು. ಯಾಕೆಂದರೆ ನಮ್ಮ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ಏನೋ ಒಂದು ಸೋಷಿಯಲ್ ಮೆಸೇಜ್ ಇರೋದು. ಈ ಸಿನಿಮಾದಿಂದ ಒಂದು ಜನಗಳಿಂದ ನಮಗೊಂದು ಸಪೋರ್ಟ್ ಬೇಕು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.